ವೀಕ್ಷಕರಿಗೆ ನಮಸ್ಕಾರ. ಪ್ರಿಯರೇ, ಇವತ್ತು ನಾವು ಸತ್ಯದ ಬಗ್ಗೆ ತಿಳುವಂತರಾಗಿದ್ದೇವೆ. ದೈವ ಸಂದೇಶದಲ್ಲಿ ಬರ್ತಕ್ಕಂಥ ಸತ್ಯವನ್ನು ಸ್ವಾಮಿ ತನ್ನ ಮಗನಾದ ಯೇಸುವಿನ ಮುಖಾಂತರ ನಮಗೆ ಅಂತ್ಯಕಾಲದಲ್ಲಿ ನಮಗೆಲ್ಲರಿಗೂ ತೋರಿಸ್ಪಡಿಸಿದ್ದಾನೆ. ಪ್ರಿಯರೇ, ಇಲ್ಲಿ ಸ್ವಾಮಿ ಪಿಲಾತನ ಮುಂದೆ ಬರುವಾಗ ಪಿಲಾತನಿಗೆ ಸತ್ಯ ಎಂದರೆ ಏನೂ ಇಲ್ಲ, ತಿಳಿಯುವುದಿಲ್ಲ. ಅವನು ಸ್ವಾಮಿಯನ್ನೇ ಕೇಳುವಂತನಾಗಿದ್ದಾನೆ, ಸತ್ಯ ಎಂದರೆ ಏನು? ಪಿಲಾತನಿಗೆ ಸತ್ಯದ ಬಗ್ಗೆ ತಿಳಿಯುವುದಿಲ್ಲ, ಕ್ರಿಸ್ತನ ಬಗ್ಗೆ ತಿಳಿದಿರುವುದಿಲ್ಲ. ಪ್ರಿಯರೇ, ಇಲ್ಲಿ ಅದಕ್ಕೋಸ್ಕರ ಪಿಲಾತನು ಸ್ವಾಮಿಯನ್ನು ಸತ್ಯ ಎಂದರೆ ಏನು ಅಂತ ಕೇಳುವಾಗ ಅದಕ್ಕೆ ಪ್ರಿಯರೇ ನಮಗೆ ಉತ್ತರವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಯಾಕೆಂದರೆ ಆ ಸತ್ಯವೇ ಆ ಸ್ವಾಮಿ ಯೇಸು ಸ್ವಾಮಿ ಆಗಿದ್ದು. ಯಾಕೆಂದರೆ ಸ್ವಾಮಿ ಹೇಳುವುದೇನೆಂದರೆ, ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೀನಿ ಅಂತ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿದೆ 14ನೇ ಸಂಧಿಯಲ್ಲಿ. ಆ ಸತ್ಯವನ್ನು ಪಿಲಾತನು ಪ್ರಶ್ನೆ ಹಾಕುವಂತನಾಗಿದ್ದಾನೆ. ಯಾಕೆ ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಅಂದರೆ ಆ ಸತ್ಯವನ್ನು ನಿರೂಪಿಸೋಸ್ಕರ. ಅವನು ದೇವಕುಮಾರನು ಅಂತ ಆ ನಿರೂಪಿಸೋಸ್ಕರ ಸ್ವಾಮಿ ಬಂದಿದ್ದೇನೆ ಅಂತ ನಾವು ಕಲಿಯುತ್ತೇವೆ. ಯೋಹಾನ ಬರೆದ ಸುವಾರ್ತೆ 18ನೇ ಸಂಧಿಯಲ್ಲಿ ಈ ರೀತಿ ಹೇಳುವಂತನಾಗಿದೆ 37ನೇ ವಚನದಲ್ಲಿ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಹೌದು ಪ್ರಿಯರೇ, ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದ ಉದ್ದೇಶ ಏನೆಂದರೆ ಆ ಸತ್ಯವನ್ನು ನಿರೂಪಿಸೋಸ್ಕರ. ಪ್ರವಾದಿ ಯೆಶಾಯನ ಬರೆದ ಪ್ರವಾದನೆ 43ನೇ ಸಂಧಿಯಲ್ಲಿ 10ನೇ ವಚನದಲ್ಲಿ ಹೇಳುವ ಪ್ರಕಾರ, ನೀನು ನನ್ನ ಸಾಕ್ಷಿ. ಯಾವುದಕ್ಕೆ? ಸತ್ಯಕ್ಕೆ. ನೀನೇನ ಸೇವಕನಂತೆ ಹೇಳಿದ ಸಂದೇಶವನ್ನು ಇಲ್ಲಿ ಸ್ವಾಮಿ ಕ್ರಿಸ್ತನನ್ನು ನಾವು ನೋಡುವಂತಾಗಿದೆ. ಅವನು ಇಲ್ಲಿ ಹೇಳ್ತೇನೆ ಅಂದರೆ ನಾನು ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ, ಆ ಸತ್ಯವನ್ನು ನಿರೂಪಿಸೋಸ್ಕರ. ಅವನು ದೇವಕುಮಾರನು ಅಂತ ಆ ನಿರೂಪಿಸೋಸ್ಕರ ದೇವರು ತನ್ನ ಒಬ್ಬನೇ ಮಗದ ಮುಖಾಂತರ ಆ ಸತ್ಯವನ್ನು ನಮಗೆ ಅಂತ್ಯಕಾಲದಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಪ್ರಿಯರೇ, ಪಿಲಾತನಿಗೆ ಮುಚ್ಚಿ ಸತ್ಯವ ಕಾಣದೇ ಇರುವಾಗ, ಯಾಜಕರಿಗೆ ಆ ಸತ್ಯವನ್ನು ತಿಳಿದಿಲ್ಲದಿರುವಾಗ ಅವರು ಅವನ ನಂಬಲೇ ಇಲ್ಲ. ಹೌದು ಪ್ರಿಯರೇ, ನಾವು ಇಲ್ಲಿ ಓದುವಾಗ ಪಿಲಾತನಿಗೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸುವಾಗ ಅವನಲ್ಲಿ ಯಾವ ದೋಷವನ್ನು ಕಾಣಲಿಲ್ಲ. ಪಿಲಾತನು ಯಾಜಕ ಹೇಳುತ್ತಾನೆ, ಈ ಮನುಷ್ಯನನ್ನು ಯಾವ ತಪ್ಪನ್ನು ಕಾಣಲಿಲ್ಲ. ಯಾಕೆಂದರೆ ಅವರ ಉದ್ದೇಶ ಒಂದೇ ಆಗಿತ್ತು, ಅವರನ್ನು ಶಿಲುಬೆಗೆ ಹಾಕಿಸಬೇಕಾಗಿತ್ತು. ಹೌದು ಪ್ರಿಯರೇ, ಇಲ್ಲಿ ನಾವು ಓದ್ತೇವೆ 19ನೇ ಸಂಧಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ನಮಗೆ ಒಂದು ನೇಮಕ ಉಂಟು, ಆ ನೇಮಕದ ಪ್ರಕಾರ ಇವನು ಸಾಯತಕ್ಕವನು, ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು ಯಾಜಕರು. ಅವನು ಯಾಕೆ ಶಿಲುಬೆಗೆ ಹಾಕ್ತಿದ್ದಾರೆ ಅಂದರೆ ಅವನು ದೇವರ ಮಗನು ಅಂತ ತನ್ನನ್ನೇ ತಾನು ಹೇಳುತ್ತಿದ್ದಾನೆ ಅನ್ನೋ ಒಂದು ಇದಕ್ಕೋಸ್ಕರ ಅವರನ್ನು ಶಿಲುಬೆಗೆ ಹಾಕಿಸ್ತಾರಂತೆ. ಯಾಕೆಂದರೆ ಪ್ರಿಯರೇ, ಇಲ್ಲಿ ಹೇಳ್ತೇವೆ, ಅವನು ಮಾಡದೆ ಯಾವ ತಪ್ಪನ್ನು ಮಾಡದೇ ಇದ್ದಾಗಲೂ ಸಹ ಅವನನ್ನು ಶಿಲುಬೆಗೆ ಹಾಕಿದ್ರು. ಯಾಕೆಂದರೆ ಈ ಒಂದು ಸತ್ಯ ಅವರಿಗೆ ತಿಳಿದಿರಲಿಲ್ಲ, ಅವನು ದೇವಕುಮಾರನೇ ಆಗಿದ್ದನು. ಹೌದು ಪ್ರಿಯರೇ, ಯೇಸು ಸ್ವಾಮಿ ದೇವಕುಮಾರನು ಈ ಲೋಕದ ರಕ್ಷಕನಾಗಿ ಬಂದಿದ್ದನ್ನು ಅವರು ಆ ಸತ್ಯವನ್ನು ತಿಳಿಯಲಿಲ್ಲ ಪ್ರಿಯರೇ. ಆದರೆ ಅಂತ್ಯಕಾಲದಲ್ಲಿ ತನ್ನ ಮಕ್ಕಳಾದ ನಮಗೆ ಆ ಸತ್ಯವನ್ನು ಸ್ವಾಮಿ ಕೊಟ್ಟಿದ್ದಾನೆ. ಸೈತಾನನು ಆ ಸತ್ಯವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಸ್ವಾಮಿಯನ್ನು ಪರೀಕ್ಷೆ ಮಾಡುವಂತನಾಗಿದ್ದೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳುವುದು ಏನೆಂದರೆ 4ನೇ ಸಂಧಿಯಲ್ಲಿ ನಾವು ಓದ್ತೇವೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 4ನೇ ಸಂಧಿಯಲ್ಲಿ ನೋಡ್ರಿ, 4ನೇ ಸಂಧಿ 3ನೇ ವಚನದಲ್ಲಿ, ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ಹೌದು ಪ್ರಿಯರೇ, ಸೈತಾನಿಗೂ ಸಹ ತಿಳಿದಿತ್ತು ಸ್ವಾಮಿ ದೇವಕುಮಾರನು ಸತ್ಯವಂತನು. ಯಾಕೆಂದರೆ ಇಲ್ಲಿ ನೋಡುವಾಗ ಏನಂತೀರಿ, ಅವನು ದೀಕ್ಷಾ ಸ್ನಾನ ಹೊಂದಿ ಮೇಲೆ ಬಂದ ಮೇಲೆ ಆ ಆಕಾಶವಾಣಿ ಆಕಾಶದಿಂದ ಬರುವಾಗ ಅವನಿಗೆ ಕೇಳಲ್ಪಟ್ಟಿತ್ತು. ಏನಂದ್ರಿ, ನಾವು 3ನೇ ಸಂಧಿಯಲ್ಲಿ ಓದುವಾಗ, ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈ ವಾಣಿಯನ್ನು ಕೇಳಿದಾಗ ಸೈತಾನನು ಕ್ರಿಸ್ತನನ್ನು ಪರೀಕ್ಷಿಸುವಂತನಾಗಿದೆ. ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲನ್ನು ಏನು ಮಾಡು, ರೊಟ್ಟಿಯನ್ನಾಗಿ ಮಾಡು. ಆ ಸತ್ಯವನ್ನು ನಿರೂಪಿಸುವಂಥ ಸೈತಾನು ದೇವರ ಮುಂದೆ ಸವಾಲನ್ನು ಒಡ್ಡುವಂತನಾಗಿದ್ದಾನೆ. ಹೌದು ಪ್ರಿಯರೇ, ಸೈತಾನನು ದೇವಕುಮಾರನ ಪರೀಕ್ಷೆ ಮಾಡುವಂತನಾಗಿದ್ದಾನೆ.
ಅದು ಈ ಲೋಕಕ್ಕೆ ಅವನು ಸುಳ್ಳು ಅಂತ ನಿರೂಪಿಸಲಿಕ್ಕೆ ಪ್ರಯತ್ನ ಪಡುವಂತನಾಗಿದ್ದಾನೆ ದೇವಕುಮಾರ. ಆದರೆ ಸೈತಾನಿಂದ ಅದು ಸಾಧ್ಯವಾಗಲಿಲ್ಲ ಪ್ರಿಯರೇ. ಮತ್ತೆ ಅವನನ್ನು ದೇವಾಲಯದ ಮೇಲೆ ಶಿಬಿರಕ್ಕೆ ತೆಗೆದುಕೊಂಡು ಹೋದ ಮೇಲೆ ಆ ಲೋಕವನ್ನೆಲ್ಲ ತೋರಿಸಿ ಅವನು ಹೇಳ್ತಾನೆ, ಈ ಲೋಕವನ್ನೆಲ್ಲ ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. ನೋಡಿ, ಇನ್ನೊಂದು ಹೇಳುವಾಗ ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು. ಇಲ್ಲೂ ಸಹ ಸೈತಾನ ಸ್ವಾಮಿಯನ್ನು ಪರೀಕ್ಷಿಸ್ತಾನೆ. ನೀನು ಒಂದು ಪಕ್ಷ ದೇವಕುಮಾರನಾಗಿದ್ದರೆ, ನೀನು ಸತ್ಯ ದೇವರ ಮಗನಾಗಿದ್ದರೆ ನೀನು ಇಲ್ಲಿಂದ ಧುಮುಕುವುದಾದರೆ ದೇವರ ಕೇಳುತ್ತಿದ್ದೆ ನಿನ್ನನ್ನು ಅವರ ದೂತರಿಂದ ಕಾಪಾಡುತ್ತಾನೆ ಅಂತೆ, ಅದಕ್ಕೋಸ್ಕರ ನೀನು ಧುಮುಕು ಅಂತಾನೆ. ಹೌದು ಪ್ರಿಯರೇ, ಆದರೆ ಸ್ವಾಮಿ ಹೇಳುವುದೇನೆಂದರೆ, ನಿನ್ನ ದೇವರಾಗಿರೋ ಕರ್ತನನ್ನು ಪರೀಕ್ಷಿಸಬಾರದು ಅಂತ ಹೇಳುತ್ತಾನೆ. ಅದೇ ರೀತಿ ಪ್ರಿಯರೇ, ಇಲ್ಲಿ ದೇವಕುಮಾರನನ್ನು ಬಹಳಷ್ಟು ವಿಧದಲ್ಲಿ ಸೈತಾನು ಶೋಧಿಸುವಂತನಾಗಿದ್ದಾನೆ. ಆದರೆ ಅವನು ಜಯಿಲು ಸಾಧ್ಯನೇ ಇಲ್ಲ. ಇಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇವಕುಮಾರನನ್ನು ಇವನು ದೆವ್ವಗಳು ಸಹ ಏನು ಮಾಡುವಂಥದ್ದೇ ತಿಳ್ಕೊಳ್ಳುವಂತಾಗಿದೆ. ಒಂದು ಸಾರಿ ಹೋಗುವಾಗ ದೆವ್ವ ಹಿಡಿದಂಥ ವ್ಯಕ್ತಿ ಎಲ್ಲಿ ಮಾತನಾಡುವಂಥ ದೇವರ ಕುಮಾರನೇ, ನಮ್ಮನ್ನು ಯಾಕೆ ನಮ್ಮ ಗೊಡೆಗೆ ಬರ್ತೀಯ, ನಮ್ಮನ್ನು ಯಾಕೆ ಹಿಂಸಿಸ್ತೀಯ ಅಂತ ಆ ದೆವ್ವಗಳು ಸಹ ದೇವಕುಮಾರನ ತಿಳಿಯುವಂತಾಗಿದೆ. ಹೌದು ಪ್ರಿಯರೇ, ದೇವಕುಮಾರನ ಆ ಸತ್ಯದಲ್ಲಿ ಅವನು ನಿಜವಾದ ದೇವರಾಗಿದೆ. ಯಾಕೆಂದರೆ ಶಿಲುಬೆಗೆ ಹಾಕಲ್ಪಟ್ಟಿರುವಾಗ ದೇವಕುಮಾರನನ್ನು ಹೀಯಾಳಿಸುವಂತಾಗಿರ್ತಾರೆ. ಯಾಕೆಂದರೆ ನಾವು ಓದುವಾಗ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದ್ತೇವೆ, ದೇವಕುಮಾರನನ್ನು ಶಿಲುಬೆಗೆ ಹಾಕಿರುವಾಗ ಅವರು ಪರೀಕ್ಷೆ ಮಾಡುವಂತರಾಗಿದ್ದಾರೆ. 27ನೇ ಸಂಧಿಯಲ್ಲಿ ನಾವು ಓದುವಾಗ ಇಲ್ಲಿ ಅವರು 40ನೇ ವಚನದಲ್ಲಿ ನಾವು ಓದುವಾಗ ಏನಂತೀರಿ, ಅವರು ಅವನ ಶಿಲುಬೆಗೆ ಹಾಕಿರುವಾಗ ಅವನು ಮತ್ತೊಬ್ಬನನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಇವನು ಇಸ್ರಾಯೇಲರ ಅರಸನಲ್ಲವೇ, ಈಗ ಶಿಲುಬೆಯಿಂದ ಇಳಿದು ಬಂದರೆ ಅವನ ನಂಬಿಕೆ ಇಟ್ಟೆವು ಅಂತ ಹೇಳುವಂತಾಗಿದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ತಾನು ದೇವರ ಮಗನೆಂದು ಹೇಳಿದನಲ್ಲ ಎಂದು ಆಶ್ಚರ್ಯದಿಂದ ಮಾತಾಡುತ್ತಿದ್ದರು. ಎಲ್ಲ ಯಾಜಕರು ಮತ್ತು ಪರಿಸಾಯದವರು ಸ್ವಾಮಿನ ಹೇಳುತ್ತಾರೆ, ನೀನು ದೇವ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ, ನಾನು ನಿಮ್ಮನ್ನು ನಂಬುತ್ತೇವೆ ಅಂತ. ಹೌದು ಪ್ರಿಯರೇ, ಅವರಿಗೆ ಆ ಸತ್ಯ ಅವರಿಂದ ಮುಚ್ಚಲ್ಪಟ್ಟಿತ್ತು. ಆ ಸತ್ಯ ಅವರಿಗೆ ತಿಳಿದಿರೋ ನಿಮಿತ್ತ ಅವರು ಅವನನ್ನು ಅಂಗೀಕರಿಸಿಕೊಳ್ಳಿಲ್ಲ ಪ್ರಿಯರೇ. ಆದರೆ ಇವತ್ತು ಆ ಸತ್ಯ ತಿಳಿದಿರ್ತಕ್ಕಂಥ ನಾವು ಎಷ್ಟೋ ಧನ್ಯರು. ಸ್ವಾಮಿ ತನ್ನ ಕೃಪೆಯ ಮುಖಾಂತರ ಆ ಸತ್ಯವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಸತ್ಯದಲ್ಲಿ ನಡೆಯಲು ಮಾಡಿದ್ದಾನೆ. ಹೌದು ಪ್ರಿಯರೇ, ಯಾರ್ಯಾರು ದೇವರ ಮಗನನ್ನು, ಯೇಸು ಕ್ರಿಸ್ತನನ್ನು ದೇವರ ಮಗನನ್ನು ಅಂಗೀಕರಿಸಿಕೊಂಡರೋ ಅವರಿಗೆ ಆ ರಕ್ಷಣೆಯನ್ನು ಕೊಡಲ್ಪಟ್ಟಿದೆ ಪ್ರಿಯರೇ. 1ನೇ ಯೋಹನ 4ನೇ ಸಂಧಿಯಲ್ಲಿ ನಾವು ಓದ್ತೇವೆ 15ನೇ ವಚನದಲ್ಲಿ, ಯಾರು ಕ್ರಿಸ್ತನನ್ನು ದೇವರ ಮಗನ ಅಂಗೀಕರಿಸಿಕೊಂಡರೋ ಅವರಿಗೆ ಏನಂತೀರಿ, ಅವರು ನಿತ್ಯ ಜೀವನ ಹೊಂದಿದ್ರು ಅಂತ ನಾವು ಓದ್ತೇವೆ. ಯಾಕೆಂದರೆ ಅವರ ಹೃದಯಗಳಲ್ಲಿ ದೇವರು ವಾಸಿಸ್ತಾನೆ ಅಂತ ಹೇಳೋದು. ಯಾರು ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ರಕ್ಷಕನು ಅಲ್ಲದೆ ಅವನು ದೇವಕುಮಾರನು ಅಂತ ಹೇಳುವಂಥ ಅನ್ನುವಾಗ ಅವರ ಹೃದಯಗಳಲ್ಲಿ ಸ್ವಾಮಿ ಹೇಳುವಂತನಾಗಿದ್ದಾನೆ, ಸ್ವಾಮಿ ಜೀವಿಸುವಂತನಾಗಿದ್ದಾನೆ ಪ್ರಿಯರೇ. ಒಂದು ಸಾರಿ ಯೇಸು ಸ್ವಾಮಿ ಈ ಪ್ರಶ್ನೆಯನ್ನು ತನ್ನ ಶಿಷ್ಯರಿಗೆ ಹೇಳುವಂತನಾಗಿರ್ತಾನೆ. ಯಾಕೆಂದರೆ ಒಂದು ಸಾರಿ ಸ್ವಾಮಿ ಹೋಗುವಾಗ ತನ್ನ ಶಿಷ್ಯರನ್ನು ಕೇಳುವಂತನಾಗಿರ್ತಾನೆ. 16ನೇ ಮತ್ತಾಯನ ಬರೆಸುವಾಗ 16ನೇ ಸಂಧಿಯಲ್ಲಿ ನಾವು ಈ ರೀತಿ ನೋಡ್ತೇವೆ. 13ನೇ ವಚನದಲ್ಲಿ, ಜನರು ಮನುಷ್ಯಕುಮಾರ ನಂಬ ನನ್ನನ್ನು ಯಾರು ಅನ್ನುತ್ತಾರೆ. ಹೌದು ಪ್ರಿಯರೇ, ಸ್ವಾಮಿ ತನ್ನ ಶಿಷ್ಯರಿಗೆ ಇಟ್ಟಂಥ ಪ್ರಶ್ನೆ ಇದಾಗಿತ್ತು. ಈ ಜನರು ನನ್ನನ್ನು ಏನೆಂದು ತಿಳಿದಿದ್ದಾರೆ ಅನ್ನುವಾಗ ಕೆಲವರು ಅವನು ಏನಂತೀರಿ, ದೇವಕುಮಾರನನ್ನು ಯಾರನ್ನು ತಿಳಿದಿದ್ದಾರೆ, ನಿನ್ನನ್ನು ಕೆಲವರು ಸಾನಿಕನಾದ ಯೋಹಾನನ್ನು ಅನ್ನುತ್ತಾರೆ, ಕೆಲವರು ಎಲಿಯೇನು ಅನ್ನುತ್ತಾರೆ, ಮತ್ತು ಕೆಲವರು ಯೆರೆಮೀಯನು ಎಂದು ಹೇಳುವಂತರಾಗಿದ್ದಾರೆ ಅಂತ ಹೇಳುವಾಗ ಆ ಉತ್ತರಗಳಿಗೆ ಸ್ವಾಮಿ ಹೇಳುತ್ತಾನೆ, ಆದರೆ ನೀವು ನನ್ನನ್ನು ಏನು ಅನ್ನುತ್ತೀರಿ. ಆಗ ಪೇತ್ರನು ಹೇಳುತ್ತಾನೆ, ಪ್ರಿಯರೇ, ನೀನು ದೇವಕುಮಾರ, ನಿಜ ದೇವರ ಜೀವಸ್ವರೂಪಿಯಾದ ದೇವರ ಮಗನು ಅಂತ ಹೇಳುವಂತನಾಗಿರ್ತಾನೆ. ಹೌದು ಪ್ರಿಯರೇ, ಪೇತ್ರನು ಸ್ವಾಮಿಯನ್ನು ದೇವಕುಮಾರನನ್ನು ಅಂಗೀಕರಿಸಿಕೊಳ್ಳುವಾಗ ಆ ಭಾಗ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದಾನೆ. ಅವನು ದೇವಕುಮಾರನಾಗಿದ್ದು, ಕ್ರಿಸ್ತನು ನಿಜ ದೇವರ ಮಗನಾಗಿದ್ದನು. ಆ ಒಂದು ಸತ್ಯವನ್ನು ನಿರೂಪಿಸಬೇಕಾಗಿತ್ತು. ಆವಾಗ ಪ್ರಿಯರೇ, ನಾವು ಇವತ್ತು ಸಹ ನಮ್ಮನ್ನು ಸ್ವಾಮಿ ಎಷ್ಟು ಸಾರಿ ತಿಳಿದುತ್ತಾನೆ, ಕ್ರಿಸ್ತನ ನಮಗೆ ಇವತ್ತು ಏನಾಗಿದ್ದಾನೆ,
ಆ ಸತ್ಯ ನಮಗೆ ತಿಳಿದಾಗಿದೆ. ಅವನು ದೇವಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನು ಆಗಿದ್ದಾನೆ ಪ್ರಿಯನೇ, ನಮ್ಮ ವಿಮೋಚಕನಾಗಿದ್ದಾನೆ. ಸೊ ಈ ಸತ್ಯ ಈ ಲೋಕ ತಿಳಿಯಬೇಕಾಗಿದೆ. ಈ ಲೋಕ ಈ ಸತ್ಯವನ್ನು ಅರಿಯದೆ ಇವತ್ತು ಸಹ ಆ ಸತ್ಯಕ್ಕಾಗಿ ಎಷ್ಟೋ ಜನರು ಹುಡುಕುವಂತಾಗಿದೆ ಪ್ರಿಯರೇ. ಈ ಸತ್ಯವನ್ನು ಸಾರುವ ಸಂದೇಶ ನಮ್ಮದಾಗಿದೆ ಪ್ರಿಯರೇ. ನಾವು ಹೇಳುವ ರೀತಿಯಲ್ಲಿ ಇವತ್ತು ಆ ಸತ್ಯವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಹೌದು ಪ್ರಿಯರೇ, ಕ್ರಿಸ್ತನು ನಮಗೆ ನಮ್ಮ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿರುವಾಗ ಅವರು ನಮ್ಮ ಪಾಪಗಳ ವಿಮೋಚನೆಗೆ ಬಂದರು. ಯಾಕೆಂದರೆ ಯೋಹಾನ ಹೇಳಿದ ರೀತಿಯಲ್ಲಿ ಅವನು ನಮ್ಮನ್ನು ಪಾಪದಿಂದ ವಿಮುಕ್ತಿ ಮಾಡಿದ್ನು. ಯಾಕೆಂದರೆ ಅವನು ಪಾಪ ಆ ಶಿಲುಬೆ ಮೇಲೆ ಸಾಯುವಾಗ, ನಾನು ರೋಮಾಯದವರದ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ 6ನೇ ಸಂಧಿ 10ನೇ ವಚನದಲ್ಲಿ, ಆತನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆಮೆನ್. ಕ್ರಿಸ್ತನು ಆ ಶಿಲುಬೆ ಮೇಲೆ ಸಾಯಬೇಕಾದ ಒಂದೇ ಉದ್ದೇಶ ಏನೆಂದರೆ ಮನುಷ್ಯನ ಪಾಪ ನಿವಾರಣೆಗೋಸ್ಕರ. ಯಾರ್ಯಾರು ಅವನು ಅಂಗೀಕರಿಸಿಕೊಂಡರೋ ಅವರ ಪಾಪಗಳು ವಿಮೋಚನೆ ಆಯಿತು. ಅವನು ಜೀವಿಸು ದೇವರಿಗಾಗಿ. ಹೌದು ಪ್ರಿಯರೇ, ಕ್ರಿಸ್ತನು ಪುನರುತ್ಥಾನದಲ್ಲಿ ಎದ್ದು ಮತ್ತೆ ಅವನು ತನ್ನ ಶಿಷ್ಯರಿಗೆ ಕಾಣುವಂತನಾಗಿದ್ದು. ನಮ್ಮ ಜನರ ವಾಡಿಕೆಯ ಪ್ರಕಾರ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳುವುದನ್ನು ಕ್ರಿಸ್ತನು ನಿರೂಪಿಸಿದ್ದಾನೆ ಪ್ರಿಯರೇ. ಕ್ರಿಸ್ತನು ಸಮಾಧಿಯನ್ನು ಜಯಿಸಿ ಆ ಸತ್ಯವನ್ನು ಎತ್ತಿ ಹಿಡಿದಿದ್ದಾನೆ ಪ್ರಿಯರೇ. ಯಾಕೆಂದರೆ ಅವನು ಸತ್ಯ ದೇವ ಆಗಿದ್ದನು. ಹೌದು ಪ್ರಿಯರೇ, ಇದು ಅವರು ಜೀವಿಸದಲ್ಲದೆ ಈ ನಂಬಿಕೆಯಲ್ಲಿ ಬರುವ ಪ್ರತಿಯೊಬ್ಬರಿಗೂ ಆ ರಕ್ಷಣೆಯನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ಮುಂದೆ ಓದುವಾಗ ಪ್ರಿಯರೇ, ರೋಮಾಯದವರದ ಪರಪಲಿಗೆ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ನಾವು ಇವತ್ತು ಜೀವಿಸೆಂದರೆ ದೇವರ ರಾಜ್ಯಕ್ಕಾಗಿಯೂ ದೇವರಿಗಾಗಿಯೂ ದೇವರ ಮಹಿಮೆಗಾಗಿ ಜೀವಿಸಬೇಕಾಗಿದೆ. ಹೌದು ಪ್ರಿಯರೇ, ಆ ಸತ್ಯವನ್ನು ಸ್ವಾಮಿ ತನ್ನಲ್ಲಿ ನಿರೂಪಿಸಿ ತನ್ನ ಮಕ್ಕಳಲ್ಲಿ ನಿರೂಪಿಸಿದ್ದಾನೆ. ಯಾಕೆಂದರೆ ಯೋಹಾನಲ್ಲಿ ನಾವು ನೋಡಿದ ಪ್ರಕಾರ ಯಾಕೆ ಅವನು ಸಾಯಬೇಕು, ಅವನನ್ನು ಅಂಗೀಕರಿಸ್ಕೊಂಡ್ರೆ ಎಲ್ಲರೂ ಹೃದಯಗಳಲ್ಲಿ ಸ್ವಾಮಿ ಜೀವಿಸುವಂತನಾಗಿದ್ದಾನೆ. ಇವತ್ತು ನಮ್ಮ ನಿಜ ದೇವರು ಕ್ರಿಸ್ತನು ಪ್ರತಿಯೊಬ್ಬರ ಕ್ರೈಸ್ತರ ನಂಬಿಕೆಯ ಕ್ರೈಸ್ತರ ಮಕ್ಕಳ ಜೀವಿತದಲ್ಲಿ ಜೀವಿಸುವಂತನಾಗಿದ್ದಾನೆ. ಅದು ಪೌಲನಲ್ಲಿ ನಾವು ಕಾಣುವಂತರಾಗಿದ್ದೇವೆ. ಪೌಲನು ಗಲಾತ್ಯದವರೆಗೂ ಬರೆದ ಪತ್ರಿಕೆ 2ನೇ ಸಂಧಿ 20ನೇ ವಚನದಲ್ಲಿ ಹೇಳುತ್ತೇನೆ, ನಾನು ಎಲ್ಲವನ್ನ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನನ್ನೆಲ್ಲ ಜೀವಿಸಿದ್ದಾನೆ. ಅದು ಅನುಭವದ ಕ್ರೈಸ್ತಿಯ ಒಂದು ನಂಬಿಕೆಯ ಅನುಭವ ಆಗಿದೆ ಪ್ರಿಯರೇ. ಇವತ್ತು ಈ ನಂಬಿಕೆ ನಮ್ಮದಾಗಿರಬೇಕು, ಈ ಅನುಭವ ನಮ್ಮದಾಗಿರಬೇಕು. ಕ್ರಿಸ್ತನು ನಮ್ಮಲ್ಲಿದ್ದಾನೆ. ನಂಬಿಕೆ ಮುಖಾಂತರ ಎಫೆಸದವರೆಗೂ ಬರೆದ ಪತ್ರಿಕೆ 3ನೇ ಸಂಧಿ 17ನೇ ವಚನದಲ್ಲಿ ಹೇಳ್ತಾನೆ, ಕರ್ತನು ನಂಬಿಕೆ ಮುಖಾಂತರ ನಮ್ಮ ಜೀವಿತಗಳಲ್ಲಿ ಜೀವಿಸುವಂತನಾಗಿದ್ದೇನೆ. ಹೌದು ಪ್ರಿಯರೇ, ಕ್ರಿಸ್ತನು ಇವತ್ತು ನಮ್ಮ ಜೀವಿತಗಳಲ್ಲಿ ಜೀವಿಸುವಂತಾಗಿರಬೇಕು. ಅವನು ಜೀವ ಸ್ವರೂಪಿ. ಆ ಸತ್ಯವನ್ನು ನಮಗೋಸ್ಕರ ಕೊಡಲ್ಪಟ್ಟಿದ್ದಾನೆ ಪ್ರಿಯರೇ. ನಾವು ಮುಂದೆ ಓದುವಾಗ ಪ್ರಿಯರೇ, ದೇವರು ಈ ಲೋಕದ ಪಾಪ ನಿವಾರಣೆಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆಂದರೆ ನಾವು ನೋಡ್ತೇವೆ ಆ ದೇವಕುಮಾರನನ್ನು ನಾವು ಇನ್ನೂ ಹಳೆ ಒಡಂಬಡಿಕೆಯಲ್ಲಿ ನಾವು ದಾನಿಯೇಲನ ಸಂದೇಶ ಹೋಗುವಾಗ ಅಲ್ಲಿ ಕಾಣುವಂತರಾಗಿದ್ದೇವೆ. ದಾನಿಯೇಲನ ಪ್ರವಾದನೆಯಲ್ಲಿ 3ನೇ ಸಂಧಿಯಲ್ಲಿ ನಾವು ಓದುವಾಗ ನೆಬೂಕದ್ನೆಚ್ಚರನ ಅರಸನ ಅರಮನೆಯಲ್ಲಿ ನಾವು ಕಾಣುವಂಥ ಅರಸನಿಗೆ ದೇವಕುಮಾರನು ಕಾಣುವಂತನಾಗಿರ್ತಾನೆ. ಯಾಕೆಂದರೆ ದಾನಿಯೇಲನ 3ನೇ ಸಂಧಿಯಲ್ಲಿ ಓದುವಾಗ ಪ್ರಿಯರೇ, ಇಲ್ಲಿ ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಬೆಂಕಿಯ ಕೊಂಡದಲ್ಲಿ ಹಾಕುವಂಥ ಸನ್ನಿವೇಶವನ್ನು ನೋಡ್ತೇವೆ. ಬೆಂಕಿಯ ಕೊಂಡದಲ್ಲಿ ಅವರು 3 ಕಟ್ಟಿ ಅಲ್ಲಿ ಬೀಸಾಕುವಾಗ ಸ್ವಾಮಿ ಅವರಿಗೆ ನೆಬೂಕದ್ನೆಚ್ಚರನಿಗೆ ಕಾಣುವಂತನಾಗಿರ್ತಾನೆ. ಇಲ್ಲಿ ನೋಡ್ರಿ, ದಾನಿಯೇಲ 3ನೇ ಸಂಧಿ 25ನೇ ವಚನದಲ್ಲಿ ಈ ರೀತಿ ಹೇಳುತ್ತಿದೆ, ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4 ರೂಪವು ದೇವಕುಮಾರನ ರೂಪದಿಂದ ಎಂದು ಹೇಳಿ ದಗದಗನೆ ಉರಿಯುವ ಹಾವಿಗೆ ಬಾಯಿ ಬೆಳಗ್ಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬರೇ, ಬನ್ನಿ, ಹೊರಗೆ ಬನ್ನಿ. ಹೌದು ಪ್ರಿಯರೇ, ಇಲ್ಲಿ ನೆಬೂಕದ್ನೆಚ್ಚರನು ಆ ಬೆಂಕಿಯಲ್ಲಿ ಬಿಟ್ಟಂಥ 3 ಮಂದಿಯ ಜೊತೆಯಲ್ಲಿ ದೇವಕುಮಾರನು ಅವನಿಗೆ ಕಾಣಿಸುವಂತಾಗಿದ್ದಾನೆ. ಅವಾಗ ಅವನಿಗೆ ಆಶ್ಚರ್ಯವಾಗುವಂತಲ್ಲದೆ ಅವನು ದೇವಕುಮಾರನ ಮಕ್ಕಳಾದಂಥ ಶದ್ರಕ್ ಮೇಷಕ್ ಅಬೇದ್ನೆಗೋ ನೀವು ಹೊರಗೆ ಬನ್ನಿ ಅಂತ ಕರೆಯುವಂತಾನೆ. ಅಲ್ಲಿ ಕ್ರಿಸ್ತನು ಅವರ ಜೊತೆಯಲ್ಲಿ ಇರುವುದನ್ನು ನೋಡ್ತೇವೆ. ಹೌದು ಪ್ರಿಯರೇ, ದೇವರ ನಂಬಿಕೆಯ ಮಕ್ಕಳಿಗೆ ಸ್ವಾಮಿ ಯಾವತ್ತೂ ಬಿಡುವುದಿಲ್ಲ, ಯಾವತ್ತೂ ಅವರನ್ನು ತಳ್ಳಿ ಬಿಡುವುದಿಲ್ಲ. ಅವರ ಶೋಧನೆಯಲ್ಲಿ, ಅವರ ಕಷ್ಟದಲ್ಲಿ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ.
ಹೌದು ಪ್ರಿಯರೇ, ಕ್ರಿಸ್ತನು ತನ್ನ ನಂಬಿದಂಥ ಮಕ್ಕಳನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಇದು ಕಷ್ಟವಾಗಲಿ ಶೋಧನೆ ಆಗಲಿ ನಾವು ಅದನ್ನು ಜಯಿಸಿದ್ದೇವೆ. ಯಾಕೆಂದರೆ ಕ್ರಿಸ್ತನು ನಮಗಾಗಿ ಎಲ್ಲವನ್ನು ಜಯಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆ ಬೆಂಕಿ ಕೊಂಡದಿಂದ ಅವರು ಮೂರನ್ನು ಕರೆಯುವಾಗ, ಶದ್ರಕ್ ಮೇಷಕ್ ಅಬೇದ್ನಗ ಅಂತ ಕರೆಯುವಾಗ ಅವರಲ್ಲಿ ದೇವರು ಅವರನ್ನು ಕಾಣಿಸ್ಕೊಳ್ಳುವಂತನಾಗಿದ್ದ. ನೆಬೂಕದ್ನೆಚ್ಚರನಿಗೆ ದೇವಕುಮಾರನ ಕಾಣಿಸ್ಕೊಳ್ಳುವಾಗ ಅವನು ಬಹಳ ಆಶ್ಚರ್ಯಪಡುವಂತನಾಗಿದ್ದಾನೆ. ಹೌದು ಪ್ರಿಯರೇ, ಇವತ್ತು ಈ ಲೋಕ ಕ್ರಿಸ್ತನನ್ನು ನಮ್ಮಲ್ಲಿ ಕಾಣಬೇಕಾಗಿದೆ. ನಾವು ಕ್ರಿಸ್ತನ ಜೊತೆಯಲ್ಲಿ ಜೀವಸ್ವಂತರಾಗಿರಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನು ತನ್ನ ನಂಬಿದಂಥ ಮಕ್ಕಳ ಜೊತೆಲಿ ಇರುತ್ತಾನೆ. ಅವನು ಯಾವತ್ತೂ ಬದಲಾವಣೆ ಆಗುವುದಿಲ್ಲ. ಯಾಕೆಂದರೆ ನೆನ್ನೆ ಇದ್ದಾಗಿ ಇವತ್ತು ಮತ್ತು ನಾಳೆಯೂ ಸಹ ಕ್ರಿಸ್ತನು ಹಾಗೆ ಇರುವಂತನಾಗಿದ್ದಾನೆ. ನಾನು ನಿಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳಿದ ದೇವರು ನಮ್ಮ ಜೊತೆಯಲ್ಲಿ ಇರುವಂತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಕ್ರಿಸ್ತನ ಈ ನಂಬಿಕೆಯಲ್ಲಿ ಸತ್ಯವನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಯಾಕೆಂದರೆ ಪ್ರಿಯರೇ, ಕ್ರಿಸ್ತನ ಸತ್ಯ ನಮ್ಮಲ್ಲಿ ಜೀವಿಸಂತಾಗಿದೆ. ನಾವು ಮುಂದೆ ಹೋಗುವಾಗ ಪ್ರಿಯರೇ, ಸತ್ಯದಲ್ಲಿ ನಾವು ನಡೆಯಬೇಕಾಗಿದೆ. ಯಾಕೆಂದರೆ ಸತ್ಯದ ಆತ್ಮದಿಂದ ನಮಗೆ ಆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಪ್ರಿಯರೇ, ನಾವು ಹೇಳುತ್ತೇವೆ ದೇವರು ನಮ್ಮ ಮಗನ ಮುಖಾಂತರ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಯೋಹಾನ ಬರೆದ ಸುವಾರ್ತೆ 8ನೇ ಸಂಧಿಯಲ್ಲಿ ನಾವು ಓದ್ತೇವೆ, ಇಲ್ಲಿ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಕ್ರಿಸ್ತನ ಆ ಒಂದು ಇದರಲ್ಲಿ ನಾವು 8ನೇ ಸಂಧಿ 36ನೇ ವಚನ, ಮಗನು ಶಾಶ್ವತವಾಗಿ ಇರುವನು, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಹೌದು ಪ್ರಿಯರೇ, ಕ್ರಿಸ್ತನ ಮುಖಾಂತರ ಸ್ವಾಮಿ ನಮಗೆ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆ ಪಾಪದ ವಿಮೋಚನೆ, ಪಾಪದಿಂದ ಬಿಡುಗಡೆ ಮಾಡಿ ತಾನು ತನ್ನ ನಾಮವನ್ನು ಮಹಿಪಡಿಸಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ಪಿಲಾತನು ಆವತ್ತು ಯಾವ ರೀತಿ ಕೇಳಿದ್ನು, ಅವನಲ್ಲಿ ದೋಷವನ್ನು ಕಾಣಿದ್ದಾಗೂ ಸಹ ಅವನಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟನು. ಆದರೆ ಆ ಸತ್ಯ ಇವತ್ತು ನಮ್ಮೆಲ್ಲರಿಗೂ ಸ್ವಾಮಿ ಕೊಟ್ಟಿದ್ದಾನೆ. ಆ ಸತ್ಯವನ್ನು ಸಾರಬೇಕಾಗಿದೆ ಪ್ರಿಯರೇ. ಈ ಸತ್ಯದಲ್ಲಿ ಜೀವಿಸಬೇಕಾಗಿದೆ. ಕ್ರಿಸ್ತನ ಈ ಸತ್ಯದಲ್ಲಿ ನಾವು ಜೀವಿಸುವಾಗ ಸ್ವಾಮಿ ನಮ್ಮನ್ನು ಅವನ ಸತ್ಯದ ಮಾರ್ಗದಲ್ಲಿ ನಡೆಸುವಂತನಾಗಿದ್ದಾನೆ. ಸತ್ಯದ ಆತ್ಮವನ್ನು ತನ್ನ ಮಕ್ಕಳಿಗೆ ಕೊಡುವಂತನಾಗಿದ್ದಾನೆ. ಅದೇ ತಾನೇ ಕ್ರಿಸ್ತನು, ನನ್ನ ಸತ್ಯದ ಆತ್ಮ ಬರುವಾಗ ನೀವು ನನಗೆ ಸಾಕ್ಷಿ ಕೊಡ್ತೀರಿ ಅಂತ ಹೇಳಿದನು. ಪ್ರವಾದನೆಯಂತೆ ಪ್ರಿಯರೇ, ಕ್ರಿಸ್ತನ ಈ ರಕ್ಷಣೆ ಸಂದೇಶದಲ್ಲಿ ನಮ್ಮನ್ನು ಸ್ವಾಮಿ ನಡೆಸಿದ್ದಾನೆ. ಹಾಗೆ ನಾವು ನೋಡುವಾಗ ಇವತ್ತು ಕ್ರಿಸ್ತನ ಈ ನಂಬಿಕೆಯಲ್ಲಿ ನಾವು ಎಷ್ಟು ಆತ್ಮಗಳನ್ನು ತರಬೇಕಾಗಿದೆ. ಈ ಸತ್ಯಕ್ಕೆ ನಾವು ಇನ್ನೂ ಹೆಚ್ಚು ಆತ್ಮಗಳನ್ನು ತರಬೇಕಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ನಾವು ಇರುವಾಗ ದೇವರು ನಮ್ಮನ್ನು ಅಸತ್ಯದಲ್ಲಿ ನಡೆಸುವಂತಾಗಿದ್ದಾನೆ ಪ್ರಿಯರೇ. ಹಾಗೆ ನಾವು ಮುಂದೆ ಓದುವಾಗ ಪ್ರಿಯರೇ, ಇಲ್ಲಿ ದೇವರು ತನ್ನ ಸತ್ಯದಲ್ಲಿ ಕರೆಯಲ್ಪಟ್ಟಂಥ ನಮ್ಮನ್ನು ಅವನ ಸತ್ಯದಲ್ಲಿ ನಡೆಸಬೇಕಾಗಿದೆ ಪ್ರಿಯರೇ. ಆ ಒಂದು ನಂಬಿಕೆಯಲ್ಲಿ ನಾವು ಹೋಗುವಾಗ ಅವನೇ ಬೆಳಕಾಗಿದೆ. ಆ ಸತ್ಯವೇ ನಮಗೆ ಬೆಳಕಾಗಿತ್ತು. ಆದ್ದರಿಂದ ಈ ಲೋಕಕ್ಕೆ ಸ್ವಾಮಿ ಬೆಳಕಾಗಿ ಬಂದನು. ಆ ಸತ್ಯದ ಬೆಳಕು ಯೇಸು ಸ್ವಾಮಿ ಆಗಿದ್ದು. ನಾನು ಈ ಲೋಕದ ಬೆಳಕಾಗಿದ್ದೇನೆ ಅಂತ ಹೇಳುವಾಗ ನೀವು ಸಹ ಬೆಳಕಾಗಿದ್ದೀರಿ ಅಂತ ಆ ಮಹಿಮೆಯನ್ನು ತನ್ನ ನಂಬಿದಂಥ ಮಕ್ಕಳಿಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆ ಸತ್ಯದ ಬೆಳಕಲ್ಲಿ ನಾವು ಇವತ್ತು ನಡೆಯಬೇಕಾಗಿದೆ. ಕ್ರಿಸ್ತನು ಈ ಕೊಟ್ಟಂಥ ಸತ್ಯದ ಬೆಳಕಿನಲ್ಲಿ ಸ್ವಾಮಿ ನಮ್ಮೆಲ್ಲರೂ ನಡೆಸಿದ್ದಾನೆ. ಅವನಿಗೂ ಮಹಿಮೆ ಉಂಟಾಗಲಿ ಪ್ರಿಯರೇ. ಆದ್ದರಿಂದ ನಾವು ಇವತ್ತಿನಿಂದ ಕ್ರಿಸ್ತನು ಬರುವವರೆಗೂ ಆ ಸತ್ಯಕ್ಕೆ ನಾವು ಸಾಕ್ಷಿಗಳಾಗಬೇಕಾಗಿದೆ. ಯಾಕೆಂದರೆ ನಾವು ಇವತ್ತು ಸಹ ಸತ್ಯವಂತರು ಅಂತ ನಿರೂಪಿಸಬೇಕಾದ್ರೆ ಕ್ರಿಸ್ತನ ನಿಂಬಾಸರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ನಾವು ಸತ್ಯಕ್ಕೆ ಸಾಕ್ಷಿಯಾಗಿದ್ದು ಸತ್ಯಕ್ಕೆ ಆ ಪ್ರೀತಿಯಲ್ಲಿ ನಾವು ಒಂದಾಗಬೇಕಾಗಿದೆ. ಯಾಕೆಂದರೆ ನಾವು ಮೊದಲನೇ ಯೋಹಾನದಲ್ಲಿ ನಾವು ಓದುವಾಗ ಇಲ್ಲಿ ಬಹಳಷ್ಟು ಯೋಹಾನು ಬರೆದಂಥ ಪ್ರವಾದನೆಯಲ್ಲಿ ನಾವು ಓದ್ತೇವೆ ಪ್ರಿಯರೇ. 4ನೇ ಸಂಧಿಯಲ್ಲಿ ನಾವು ಓದುವಾಗ ದೇವರು ಇಲ್ಲಿ 4ನೇ ಸಂಧಿ ಮೊದಲನೇ ಯೋಹಾನ 4 ಸಂಧಿ 15ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ಯೇಸು ದೇವರ ಮಗನಾಗಿದ್ದಾನೆಂದು ಯಾವನ್ನು ಒಪ್ಪಿಕೊಂಡು ಹೇಳುತ್ತಾನೆ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಹೌದು ಪ್ರಿಯರೇ, ಯಾರು ಕ್ರಿಸ್ತನನ್ನು ದೇವ ಕುಮಾರನಂದು ನಂಬುವಾಗ ಮತ್ತು ಹೇಳುವಾಗ ಅವರ ಹೃದಯಗಳಲ್ಲಿ ಸ್ವಾಮಿ ನೆಲೆಸುವಂತನಾಗಿರ್ತಾನೆ. ಹೌದು ಪ್ರಿಯರೇ, ಈ ಒಂದು ಅನುಭವದಲ್ಲಿ ನಾವು ಬರುವಾಗ ಯೋಹಾನ 4ನೇ ಸಂಧಿ ಮೊದಲನೇ ಯೋಹಾನ 4ನೇ ಸಂಧಿ 4ನೇ ವಚನದಲ್ಲಿ ಹೇಳುವಂತಾಗಿದ್ದಾನೆ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವ
ಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಹೌದು ಪ್ರಿಯರೇ, ಇವತ್ತು ಸೈತಾನನು ಭಾಳಷ್ಟು ವಂಚಿಸುವಂತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಸ್ವಾಮಿ ಇರುವಾಗ ಈ ಲೋಕದಲ್ಲಿ ನಾವು ಜಯಿಸ್ಬೋದಂತ ಯೋಹಾನ ಹೇಳುವಂತಾನಾಗಿದೆ. ನಿಮ್ಮಲ್ಲಿರುವ ಆತನು ಹೆಚ್ಚಿನವನು, ಲೋಕದಲ್ಲಿ ಇರುವನಿಗಿಂತ ನಿನ್ನ ಹೃದಯದಲ್ಲಿರುವವನು ಹೆಚ್ಚಿನವನು ಅಂತ ಹೇಳುವಾಗ, ಸ್ವಾಮಿ ನನ್ನ ಹೃದಯದಲ್ಲಿರುವಾಗ ಎಲ್ಲವನ್ನು ನಾನು ಜಯಿಸಬಲ್ಲೆ ಪ್ರಿಯರೇ. ಅದು ಸತ್ಯವಾಗಿ ಸತ್ಯ ಮಾರ್ಗದಲ್ಲಿ ನಡೆಸುವಂತಾಗಿದೆ. ಈ ಲೋಕದ ಎಲ್ಲ ಶೋಧನೆಗಳನ್ನು ಜಯಿಸುತ್ತಾನೆ. ಸೈತಾನನು ಯೇಸು ಸ್ವಾಮಿಯನ್ನು ಶೋಧನೆಗೆ ಒಳಪಡಿಸಿ ಅವನು ಸತ್ಯವನ್ನು ಮುಚ್ಚಲು ಪ್ರಯತ್ನ ಪಟ್ಟನು, ಆಗಲಿಲ್ಲ. ಅದೇ ರೀತಿ ಈ ಅಂತ್ಯಕಾಲದಲ್ಲೂ ಸಹ ಸೈತಾನು ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಶೋಧನೆಗೆ ಒಳಪಡಿಸುತ್ತಾನೆ. ಈ ಲೋಕವನ್ನು ತೋರಿಸಿಕೊಡುವಂತನಾಗಿರ್ತಾನೆ. ಈ ಲೋಕದ ಆಸಭೋಗಗಳನ್ನು ತೋರಿಸಿ ಕ್ರಿಸ್ತನ ನಂಬಿಕೆಯಿಂದ ದೂರ ಮಾಡಲು ಪ್ರಯತ್ನಿಸುವಂತನಾಗಿದ್ದಾನೆ. ಆದರೆ ಪ್ರಿಯರೇ, ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಅದಕ್ಕೆ ಭಯಪಡಬೇಕಾಗಿಲ್ಲ. ಕ್ರಿಸ್ತನು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಅವನು ಯಾವತ್ತೂ ಕೈ ಬಿಡುವುದಿಲ್ಲ ಪ್ರಿಯರೇ. ಕಷ್ಟಗಳಲ್ಲಿ ಆಗಲಿ ಶೋಧನೆಯಲ್ಲಿ ಆಗಲಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಇರುವಂತನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ಬರುವಂತನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ನಡೆಯುವಂತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಪ್ರಿಯರೇ. ಅವನು ಸದಾ ಜೀವಿಸುವಂಥ ದೇವರು, ಅವನು ಜೀವಿಸುವಂಥ ದೇವರಾಗಿದ್ದಾನೆ. ಅವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಾನು ನಿನ್ನನ್ನು ಅನಾಥರಾಗಿ ಬಿಡೋದಿಲ್ಲ, ನಾನು ನಿನ್ನತ್ತಿಗೆ ಬಂದೇ ಬರುತ್ತೇನೆ ಅಂತ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ. ಹೌದು ಪ್ರಿಯರೇ, ಕ್ರಿಸ್ತನನ್ನು ನಂಬಿದಂಥ ಮಕ್ಕಳನ್ನು ಯಾವತ್ತೂ ಅನಾಥನಾಗಿ ಬಿಡೋದಿಲ್ಲ ಕರ್ತನಾದ ದೇವರು. ಅವ್ರು ನಮ್ಮನ್ನು ರಕ್ಷಿಸುವಂತನಾಗಿದ್ದಾನೆ. ಶೋಧನೆಯಲ್ಲಿ ನಡೆಸುವುದಾಗಲೂ ಸಹ ಜಯವನ್ನು ಕೊಡುವಂತನಾಗಿದ್ದಾನೆ ಪ್ರಿಯರೇ. ಸೊ ಆ ಸತ್ಯ ದೇವರಿಂದ ಬಂದಂಥ ಜಯದಲ್ಲಿ ಸ್ವಾಮಿ ನಮಗೆ ಕ್ರಿಸ್ತನ ಮುಖಾಂತರ ಜಯವನ್ನು ಕೊಟ್ಟಿದ್ದಾನೆ. ಪೌಲನು ಹೇಳಿದ ರೀತಿಯಲ್ಲಿ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:57 ವಚನದಲ್ಲಿ ನಾವು ನೋಡುವಂತಾಗಿದ್ದೀವಿ. ಕ್ರಿಸ್ತನು ನಮಗೆ ದೇವರು ನಮಗೆ ಕ್ರಿಸ್ತನ ಮುಖಾಂತರ ಜಯವನ್ನು ಕೊಟ್ಟಿದ್ದಾನೆ ಅಂತ ಹೇಳುವಂತಾಗಿದ್ದೇನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾವು ಓದುವಾಗ ನೋಡ್ರಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಸ್ವಾಮಿ ದೇವರು ಕ್ರಿಸ್ತನ ಮುಖಾಂತರ ನಮಗೆ ಏನು ಕೊಟ್ಟಿದ್ದಾನೆ? ಜಯವನ್ನು ಕೊಟ್ಟಿದ್ದಾನೆ. ಈ ಲೋಕದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ನಮ್ಮ ಶರೀರದ ಮೇಲೆ, ನಮ್ಮ ದಾಸತ್ವದ ಮೇಲೆ, ಪಾಪದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಹೌದು ಪ್ರಿಯರೇ, ಈ ಜಯದಲ್ಲಿ ನಾವು ನಡಿಬೇಕು. ಇದೇ ಸತ್ಯ. ಯಾಕೆಂದರೆ ಕ್ರಿಸ್ತನು ಸಮಾಧಿಯಿಂದ ಎಬ್ಬಿಸಲ್ಪಟ್ಟು ಮತ್ತೆ ಆ ಸತ್ಯವನ್ನು ನಿರೂಪಿಸಿದ್ದಾನೆ ಪ್ರಿಯರೇ. ಸೊ ಆದ್ದರಿಂದ ಕ್ರಿಸ್ತನಲ್ಲಿಂದ ಬಂದಂಥ ಈ ಸತ್ಯ ಜಯದಲ್ಲಿ ನಾವೆಲ್ಲರೂ ಜೀವಿಸಬೇಕಾಗಿದೆ ಪ್ರಿಯರೇ. ದೇವರು ಈ ವಾಕ್ಯದ ಮುಖಾಂತರ ನಮ್ಮನ್ನು ಆ ಸತ್ಯದಲ್ಲಿ ಯಾವಾಗಲೂ ನಡೆದು ದೇವರ ಸತ್ಯ ಸದಾ ಇರುವಂತಾಗಿದೆ ಪ್ರಿಯರೇ. ದಾವೀದನು ಹೇಳುವಂತನಾಗಿದ್ದಾನೆ ಕೀರ್ತನೆ 100ರಲ್ಲಿ, ದೇವರ ಸತ್ಯವು ಸದಾ ಇರುವಂಥದ್ದಾಗಿದೆ. ಆಮೇನ್. ಯಾಕೆಂದರೆ ಕ್ರಿಸ್ತನು ಸದಾ ಜೀವಿಸುವಂತನಾಗಿದ್ದಾನೆ ಪ್ರಿಯರೇ. ಅವನು ನಮ್ಮ ಜೀವಿತಗಳಲ್ಲಿ ಜೀವಿಸಲಾಗಲಿ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನು ಆಶ್ರಯಿಸಿ ಸತ್ಯದಲ್ಲಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯ ದೇವರೇ, ಸತ್ಯದೇವನೇ, ನಾಮೇ ಸ್ತೋತ್ರಪ್ಪ. ಬಂದಂಥ ವಾಕ್ಯಗೂ ಸ್ತೋತ್ರ ತಂದೆ. ರಕ್ಷಕನೇ, ನೀನೇ ದೇವಕುಮಾರನು, ಪ್ರೀತಿ ಸ್ವರೂಪು. ನಿನ್ನ ಸತ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕೂ ಸ್ತೋತ್ರಪ್ಪ. ನಿನ್ನ ಸತ್ಯದಲ್ಲಿ ನಡೆಸಿ ನಿನ್ನ ನಾಮನ ಮೈಪಡಿಸಬೇಕಾಗಿ ಪ್ರಭು ರಕ್ಷಕನು ಅದು ಯೇಸುವಿನ ಮುದ್ದ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ನಮಸ್ಕಾರ ಪ್ರಿಯರೇ.